ಕೆಳಗಿನಿಂದ ಪ್ರಾರ್ಥನೆಗೆ ವಿದೇಶಿ ಎದುರಾಳಿಯವರಿಂದ ಪ್ರಾರ್ಥನೆಗೆ ನಡೀತದೆ. ದಯವಿಟ್ಟು ತಲೆಗಳು ಎಲ್ಲ ನಿಂತ್ಕೊಂಡೆ ಅಲ್ಲೇ ಕೂತ್ಕೊಂಡ್ಬಿಡು. सदगुरु महांतेश्वर महाराज की मरियम्मा देवी महाराज की अंबा भवानी देवी महाराज की ಒಂದು ಮಾತು ಹೇಳ್ತೀನಿ. ಈ ಕಾರ್ಯಕ್ರಮ ಜ್ಞಾನ ದಾಸೋಹದ ಕಾರ್ಯಕ್ರಮ. ಲಕ್ಷ್ಯ ಇರಲಿ ಕಡೆ, ಈ ಕಾರ್ಯಕ್ರಮ ಜ್ಞಾನ ದಾಸೋಹದ ಕಾರ್ಯಕ್ರಮ. ಮನುಷ್ಯಾಗ ಊಟ ಮಾಡಕ್ಕೆ ಏನು ಬೇಕು? ಬಾಯಿ ಬೇಕು. ಅನ್ನ ಬೇಕಾಗಿಲ್ಲ, ಬಾಯಿ ಇತ್ತು ಅಂತಂದ್ರೆ ಅನ್ನ ಹೋಗ್ತದ. ಮನುಷ್ಯಾಗ ಊಟ ಮಾಡ್ಬೇಕು ಅಂತಂದ್ರೆ ಬಾಯಿ ಬೇಕು. ಆ ಬಾಯಿ ಇಲ್ಲಿ ಸುಮ್ಮನಿತ್ತು ಅಂತಂದ್ರೆ ನಾಳೆ ದಿನ ಅನ್ನ ಉಣ್ಣಕ್ಕೆ ಬಾಯಿ ಕೆಲಸಕ್ಕೆ ಬೇಕಾಗ್ತದೆ. ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲೇಖನದಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಶಿವಾಯ ಬ್ರಹ್ಮಣೇ ನಮಃ. ಯದ್ಭಾಸ ಭಾಸತೆ ವಿಶ್ವಂ ಯಚ್ಚಖೇನ ನಮೋದುತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ವಿಭವಾಯ ಪರಾತ್ಮನೆ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸದಾಕಾಲ ಸ್ಮರಣೆ ಮಾಡಿಕೊಂಡು ದೋರನಹಳ್ಳಿ ಗ್ರಾಮದ ಆರಾಧ್ಯ ದೇವರಾಗಿರುವ ಶ್ರೀ ಗುಡ್ಡದ ಮಹಾಂತೇಶ್ವರನ ಕರ್ತೃಗದ್ದಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಯಾವ ತಳಬಿಡಿ ಗ್ರಾಮದಲ್ಲಿ ಆದಿಶಕ್ತಿಯಾಗಿ ಮರಿಯಮ್ಮ ದೇವಿಯಾಗಿ ಹಾಗೂ ಅಂಬಾ ಭವಾನಿಯಾಗಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡುತ್ತಿರುವ ಆ ತಾಯಿ ಕರ್ತೃಗದಿಗೆ ದಂಡವ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ನಿಮ್ಮೆಲ್ಲರಿಗೂ ಸಹ ಆಧ್ಯಾತ್ಮಿಕದ ಪ್ರವಚನವನ್ನು ಉಣಬಡಿಸಲು ಆಗಮಿಸಿರುವಂತಹ ನಮ್ಮವರೇ ಆಗಿರುವ ಆತ್ಮೀಯರಾದ ಲೋಕಾಪುರದ ಮಹಾಂತ ದೇವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಗವಾಯಿಗಳವರೇ, ತಬಲಾ ವಾದಕರೇ ಹಾಗೂ ಸಮಿತಿ ವರ್ಗದವರೇ, ಗ್ರಾಮದ ಹಿರಿಯರೇ, ತಾಯಿ ಬಳಗದವರೇ, ಸಮಸ್ತ ಗ್ರಾಮದ ಸದ್ಭಕ್ತರ ಅಂತರಾತ್ಮದಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ಶರಣಾರ್ಥಿಗಳು. ಶರಣ. ಮೊದಲನೆಯದಾಗಿ ಸೂಚನೆ. ಯಾರಿಗೆ ಸೂಚನೆ ಅಂತಂದ್ರೆ ಪುರಾಣಿಕರಿಗೆ, ಕಲಾವಿದರಿಗೆ. ಯಾಕಂತಂದ್ರೆ ಕರ್ನಾಟಕದೊಳಗೆ ಎಲ್ಲ ಕಡೆ ವರ್ಷದೊಳಗೆ ವೈಭವದಿಂದ ಕಾರ್ಯಕ್ರಮ ಮಾಡುತ್ತೆ. ನಾವು ಅಂತೇವಲ್ರಿ, ಹಿಂದುಳಿದ ಇಲಾಖೆ, ಹಿಂದುಳಿದ ವರ್ಗ, ಹಿಂದುಳಿದ ಊರು, ಹಿಂದುಳಿದ ಜನ ಅಂತ ನಾವು ಇವತ್ತು ನಮ್ಮ ಆಡುಭಾಷೆದೊಳಗೆ ಅಂತೀವಲ್ಲ, ಹಂಗೆ ಈ ಗ್ರಾಮದೊಳಗೆ ತಪ್ಪು ಕಲ್ಪನೆ ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರವಚನ ಅನ್ನುವಂಥದ್ದು ಹಿಂದುಳಿದ. ಇಲ್ಲಿ ಪ್ರವಚನ ಮಾಡಬೇಕು ಅಂತಂದ್ರೆ ನಮ್ಮ ಜನ ಮುಗ್ಧ ಜನ. ಯಾರಿಗೂ ಸಹಿತವಾಗಿ ಯಾವ ಥರ ಮಾಡಬೇಕು, ಯಾವ ಥರ ಯಶಸ್ವಿ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಮಾತಾಡ್ಬೇಡ. ಯಾವ ಥರ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೆ ತಾವೆಲ್ಲರೂ ಸಹಿತವಾಗಿ ದೂರ ನಿಂತು ಬಂದಿರಿ. ಯಾವ್ದ್ರ ಸಲುವಾಗಿ ಅಂತಂದ್ರೆ ಶರಣರ, ಸಂತರ, ಮಹಾಂತರ ದರ್ಶನ, ಆಶೀರ್ವಾದ ಎಲ್ಲರೂ ಉಣಬಡಿಸಕ್ಕೆ ಬಂದಿರಿ. ಆ ಜ್ಞಾನ ನಮ್ಮ ಜನರಿಗೆ ಕಡಿಮೆ ಅದ. ತಾವೆಲ್ಲರೂ ಸಹಿತವಾಗಿ ದೊಡ್ಡ ಮನಸ್ಸು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅಂತಂದ್ರೆ ಗುರು ಮಹಾಂತೇಶ್ವರ ಆಶೀರ್ವಾದ ತಮ್ಮ ಕಲಾವಿದರ ಮೇಲೆ, ಪುರಾಣಿಕರ ಮೇಲೆ ಸದಾ ಕಾಲ ಇರುತ್ತದಂತ ಶಿರವಾಗಿ ಕಳಕಳಿಯಿಂದ ವಿನಂತಿಸಗತ್ತೀವಿ. ಯಾಕಂತಂದ್ರೆ ನಮ್ಮ ಜನರಿಗೆ ಗೊತ್ತಿಲ್ಲ, ಆ ಜನರ ಪರವಾಗಿ ನಾವ ಹೇಳಗತ್ತೀವಿ. ಇದು ಸೂಚನೆ. ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಹಳ್ಳಿಗೆ ಪುರಾಣದ ಪ್ರವಚನದ ಅವಶ್ಯಕತೆ ಏನು, ಪ್ರವಚನ ಯಾಕೆ ಬೇಕು ಅಂದ್ರೆ ಮನುಷ್ಯನ ಜನ್ಮ ಹುಟ್ಟೋದು ದುರ್ಲಭ, ಹುಟ್ಟಿದ್ದು ಲಾಭ. ಏನು ಅಂತಂದ್ರೆ
ಇರುವ 84 ಲಕ್ಷ ಜೀವರಾಶಿ ಒಳಗೆ ತಿರುಗಿ ಮನುಷ್ಯ ಜನ್ಮ ಹುಟ್ಟಿ ಬಂದು ಮನುಷ್ಯ ಜನ್ಮ ಹುಟ್ಟಿ ಬಂದದಂತ ಮೂಲಕ ಈ ಜೀವನ ಉಪಯೋಗ ಮಾಡ್ಕೋಬೇಕು ಹೊರತಾಗಿ ವ್ಯರ್ಥ ಮಾಡಬಾರ್ದು. ವ್ಯರ್ಥ ಮಾಡಬಾರ್ದು ಅಂತಂದ್ರೆ ಶರಣರ ಸಂತರ ದಾರಿ ನಾವು ನೋಡಿದ್ವಿ ಅಂತಂದ್ರೆ ನಮ್ಮ ಬಾಳು ಬಂಗಾರ ಆಗ್ತದ, ನಮ್ಮ ಬದುಕು ಬೆಳಕಾಗ್ತದೆ. ಪುರಾಣ ಪ್ರವಚನ ಕೇಳೋದ್ರಿಂದ ಇವತ್ತ ಪ್ರತಿಯೊಂದು ಊರಿನೊಳಗಾಯ್ತು, ಪ್ರತಿಯೊಂದು ನಗರದೊಳಗಾಯ್ತು ಅಹಂಕಾರ ದುರಹಂಕಾರ ಅನ್ನುವಂಥದ್ದು ಪ್ರತಿಯೊಬ್ಬರ ಬಳಿ ಸಾಗಿಕೊಂಡು ಬರಲಾಗ್ತದೆ. ಹೇಳೋ ಮಾತೇನು ಅಂತಂದ್ರೆ ನರ ಅಂತಕ್ಕಂಥವನು ಹರನಾಗಬೇಕು, ಜೀವನ ಶಿವನಾಗಬೇಕು, ಮಾನವ ಅಂತಕ್ಕಂಥವನು ಮಹಾದೇವನಾಗಬೇಕು. ಮಹಾದೇವನಾಗಬೇಕು ಅಂತಂದ್ರೆ ಏನು ಮಾಡ್ಬೇಕ್ರಿ? ಪುರಾಣ ಪ್ರವಚನ ವರ್ಷ ವರ್ಷ ಗ್ರಾಮದೊಳಗೆ ಮಾಡಬೇಕು. ಪುರಾಣ ಪ್ರವಚನ ಕೇಳಿದ್ದೇ ಆಗದಲ್ಲಿ ಮನುಷ್ಯನ ಬಾಳು ಸುಂದರವಾಗಿ ಬೆಳಗುತ್ತದೆ. ಲಕ್ಷ್ಯ ಇಲ್ಲಿ ಕಡೆ ಗ್ರಾಮ ಅಂತಕ್ಕಂಥದ್ದು, ತಳಬಿಡಿ ಗ್ರಾಮ ಅಂತಕ್ಕಂಥದ್ದು ಸ್ವಚ್ಛವಾಗಿರುವಂತಹ ಊರು. ಪ್ರಥಮ ಬಾರಿ ಈ ಗ್ರಾಮದೊಳಗೆ ನಮ್ಮ ಗೌಡರು ಬಂದು ಹೇಳಿದ್ರು, ಪ್ರಥಮ ಬಾರಿ ನಾವು ಅಪ್ಪರೇ ಈ ಊರಿನೊಳಗೆ ನಾವು ಕಾರ್ಯಕ್ರಮ ಮಾಡಾಕತ್ತೀವಿ, ತಮ್ಮ ಆಶೀರ್ವಾದ ಇರಬೇಕು, ತಮ್ಮ ಆದೇಶದಂತ ಕಾರ್ಯಕ್ರಮ ನಡಿಬೇಕು ಅಂತ. ಬಹುಶಃ ಇಲ್ಲಿ ಹಿಂದೆ ಎಷ್ಟು ವರ್ಷದ ಬಳಿಕ ಇಲ್ಲಿ ಕಾರ್ಯಕ್ರಮ ಆಗತ್ತೋ ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಈ ಭಾಗಕ್ಕೆ ಬಂದು 3 ವರ್ಷ ಆಗ್ಯದ. ಹೌದಲ್ರಿ? 3 ವರ್ಷ ಆಗ್ಯದ. ಹಿಂದೆ ಎಷ್ಟು ವರ್ಷದಿಂದ ಈ ಊರಿನೊಳಗೆ ಕಾರ್ಯಕ್ರಮ ಆಗೋದು ನಮಗೆ ಗೊತ್ತಿಲ್ಲ. ಆದ್ರೆ ಮುಂದೆ ಸಾಗಬೇಕು ಅಂತಂದ್ರೆ ಮಾನವರೆಲ್ಲರೂ ಮಹಾದೇವನಾಗಬೇಕು. ಅದಕ್ಕೆ ಈ ಗ್ರಾಮಕ್ಕೆ ಪುರಾಣದ ಅವಶ್ಯಕತೆ ಅದ. ನಮ್ಮ ಗೌಡರು ಬಂದು ಹೇಳಿದ ಮೇಲೆ ನಮಗೆ ಭಾಳ ಸಂತೋಷ ಆಯಿತು. ಯಾಕಪ್ಪ ಅಂತಂದ್ರೆ ಇವತ್ತು ಮನುಷ್ಯ ಆದಂಥವು ಎಲ್ಲೆಲ್ಲೂ ಲೂಟಿ ಮಾಡಬೇಕು, ಯಾವ್ಯಾವುದೋ ಕಚೇರಿ ಒಳಗೆ ಯಾವ್ಯಾವುದೋ ಇಲಾಖೆ ಒಳಗೆ ಲಂಚ ತಿನ್ನಬೇಕು ಅಂತ ಯೋಚನೆ ಮಾಡತ್ತರ ತಳಬಿಡಿ ಗ್ರಾಮದ ಭಕ್ತರು ಯಾವ ಥರ ಯೋಚನೆ ಮಾಡಬೇಕು ಅಂತಂದ್ರೆ ನಮ್ಮೆಲ್ಲರ ಬಾಳು ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ನಾಡು ಅಂತಕ್ಕಂಥದ್ದು ಎಲ್ಲನೂ ಸ್ವರ್ಗ ಆಗ್ಬೇಕಂತ ತಳಬಿಡಿ ಗ್ರಾಮ ಪುರಾಣ ಇರ್ತದೆ. ಅದಕ್ಕೆ ನಮ್ಮ ಗವಾಯಿಗಳವರಾಗಲಿ, ತಬಲಾವಾದಕರಾಗಲಿ, ಪುರಾಣಿಕರಾಗಲಿ ಎಲ್ಲರೂ ಇವತ್ತು ನಮ್ಮೂರಿಗೆ ಕಲಾವಿದರು ಬರ್ತಾರಂತಂದ್ರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ, ನಮ್ಮ ಪೂರ್ವಜರ ಪುಣ್ಯ. ಯಾಕಂತಂದ್ರೆ ಇವತ್ತು ಮನುಷ್ಯ ಸಿಗ್ಬೋದು, ಮನುಷ್ಯ ಸಿಗ್ಬೋದು, ಆದ್ರೆ ಕಲಾವಿದರು ಸಿಗಲ್ಲ. ಕಲಾವಿದರು ನಮ್ಮ ಬಾಳಿಗೆ ಸಿಕ್ಕರೆ ಸಾಕ್ಷಾತ್ ದೇವರೇ ಸಿಕ್ಕಂಗಂತ. ಅದಕ್ಕೆ ಇಲ್ಲಿ ಹೇಳಾಗುತ್ತೀನಿ. ಮತ್ತು ವರ್ಷ ಕಾರ್ಯಕ್ರಮ ಮಾಡ್ತೀವಿ, ಆದ್ರೆ ಇದು ಪ್ರಥಮ ವರ್ಷದ. ಅವರು ನಿಮಗೆ ಸಹಕಾರ ಮಾಡ್ತಾರೆ, ನೀವು ಅವ್ರಿಗೆ ಸಹಕಾರ ಮಾಡಿದ್ರಿ ಅಂತಂದ್ರೆ ಯಾವ ಶಹಾಪುರ ತಾಲೂಕಿನೊಳಗೆ ಯಾವ್ಯಾವ ಜಾತ್ರೆಗಳು ದೊಡ್ಡ ಪ್ರಮಾಣದೊಳಗೆ ಆಗ್ತಾವಲ್ಲ, ಮುಂದೊಂದು ದಿನ ಆ ದೊಡ್ಡ ಊರಿನ ಜಾತ್ರೆ ಒಳಗ ತಳಬಿಡಿ ಗ್ರಾಮನ ಒಂದಿರುತ್ತಂತ ಸ್ವಚ್ಛ ಮನಸ್ಸಿನಿಂದ ಹಾರೈಸಾಗ್ತೀವಿ. ಸಮಯ ಭಾಳ ಆಗದ. ಪ್ರಥಮವಾಗಿ ಪುರಾಣಿಕರು ಮಾತಾಡಬೇಕಾಗಿತ್ತು, ಪ್ರವಚನ ಮಾಡಬೇಕಾಗಿತ್ತು. ಇದೇ ನೆರಳಿ ಗ್ರಾಮವಾಗಿರುವಂಥ ದೇವನಹಳ್ಳಿ ಗ್ರಾಮದೊಳಗೆ 9 ದಿನದ ಪರ್ಯಂತರವಾಗಿ ಸಾಗಿಕೊಂಡು ಬಂದ ಪುರಾಣ ಕಾರ್ಯಕ್ರಮ ಮಹಾಮಂಗಲ ಘಟ್ಟ. ಅಂದ್ರೆ ಅದು ಮಂಗಲ ಕಾರ್ಯಕ್ರಮ ನಾಳೆಗದ, ಆದ್ರೆ ಇವತ್ತಲ್ಲೆಲ್ಲ ಹರಾಜು ಕಾರ್ಯಕ್ರಮ ಅದ. ತಮಗೆಲ್ಲ ಗೊತ್ತದ ಇಲ್ಲೇನು ಸುತ್ತ ಕಾರ್ಯಕ್ರಮಗಳು ನಡೀತಾವ ಅದು ದೇವನಹಳ್ಳಿ ಮಠದ ಅಧ್ಯಕ್ಷತೆ ಒಳಗೆ ನಡೀತಾವ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತದ. ಅಲ್ಲಿ ಯಾವ ಸ್ವಾಮಿಗಳು ಇವತ್ತು ಬರೋಲ್ಲ. ನಾಳೆ ಧರ್ಮಸಭೆ ಇದ್ದ ಕಾರಣ ಎಲ್ಲ ಸ್ವಾಮಿಗಳು ಅಲ್ಲಿಗೆ ಬರಾಕತ್ತಾರೆ. ಇವತ್ತು ನಾವೇ ಅಲ್ಲಿ ಸಾನ್ನಿಧ್ಯ ವಹಿಸೋರಾಗಿವಿ. ಅದಕ್ಕೆ ಫಸ್ಟಿಗೆ ನಾವೇ ಮಾತಾಡಾಕತ್ತೀವಿ. ಅಲ್ಲೆಲ್ಲ ಹರಾಜು ಇದ್ದಿದ್ದಕ್ಕೆ ಅಲ್ಲೆಲ್ಲರಿಗೆ ಆಶೀರ್ವಾದ ಮಾಡಬೇಕಾಗ್ಯದ. ಬಹುಶಃ ನಾವು ಬಂದೀವಿ ಅನ್ನುವಂಥದ್ದು ಇಲ್ಲಿ ಹೆಮ್ಮೆಯ ವಿಚಾರ. ಯಾಕಂತಂದ್ರೆ ತಳಬಿಡಿ ಗ್ರಾಮದ ಜನರು ಬಹಳಷ್ಟು ಮುಕ್ತ ಸಂತೋಷವಾಗ್ಯದ. ನಮಗನ್ಸಾಗತ್ತದ ಪ್ರತಿಯೊಬ್ಬರು ಸಹಿತವಾಗಿ ಇಲ್ಲಿ ಸಂಸ್ಕಾರವಂತರಿದ್ದೀರಿ, ಆಚಾರವಂತರಿದ್ದೀರಿ, ತಾವೆಲ್ಲರೂ ಸಹಿತವಾಗಿ ಭಾಗ್ಯವಂತರು ಇದ್ದಿದ್ದಕ್ಕೇನೆ ತಾವೆಲ್ಲರೂ ಸಹಿತವಾಗಿ ಇಲ್ಲಿ ಪುರಾಣಕ್ಕೆ ಇರತಕ್ಕಂಥ ಮಾತು ಈ ಸಂದರ್ಭಗಳನ್ನು ನಾವು ವ್ಯಕ್ತಪಡಿಸಿ
ಮತ್ತು ಸಾಧ್ಯವಾದರೆ ನಾವು ನಾಳೆನೋ ಅಥವಾ ನಾಡಿದ್ದು ಬರ್ತೀವಿ ಅಂತಕ್ಕಂಥ ಮಾತು ಸಹ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸಿ ಈ ಎಲ್ಲ ಭಕ್ತರಿಗೆ ಗುರು ಮಹಾಂತೇಶ್ವರರಾಗಲಿ ಆದಿಶಕ್ತಿ ಅಂಬಾಭವಾನಿ ದೇವಿ ಆಗಲಿ ಸದಾಕಾಲ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತು ತಿಳಿಸಿ ಸಾಗಿ ಬಂದ ನಮ್ಮ ಸಂದೇಶಕ್ಕೆ ವಿರಾಮಿಸ್ತಾ ಇದ್ದೀವಿ. ಓಂ ಶಿವಭಯ.